ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ ಆಯಿತಾ. ಇವರು ನೆನ್ನೆ ರಾತ್ರಿನೇ ಹೇಳಿದರು ಬೆಳಗ್ಗೆನೇ ನನಗೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿಕೊಟ್ಬಿಡು ಅಂತ. ನಾನು ಕೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಒಂಚೂರು ಬೇಗನೆ ಎದ್ದು ಎಲ್ಲನೂ ರೆಡಿ ಮಾಡಿದ್ರೆ ಇವ್ರು ಸ್ನಾನ ಮುಗಿಸ್ಕೊಂಡು ತಿಂಡಿಗೆ ಬರೋ ಅಷ್ಟರೊಳಗೇನೆ 10:30 ಆಗೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎಗ್ ಬುರ್ಜಿ ಮಾಡಿದ್ದೆ, ಸ್ವಲ್ಪ ಅಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದೀನಿ. ನಾನು ದಾಲೆ ತಿಂಡಿ ಆಯಿತು, ನನಗೆ ಸ್ವಲ್ಪ ಬೇರೆ ಏನೋ ಮಾಡ್ಕೊಂಡಿದ್ದೆ. ಅಮ್ಮನಿಗೆ ಇವ್ರಿಗೆ ಅಂತ ಮಾಡಿದೆ. ಮೊಟ್ಟೆ ಒಂದು 5 ಹಾಕ್ತೆ ಅಷ್ಟೇ ಅಪ್ಪು, ಆದರೂ ಜಾಸ್ತಿ ಆಗ್ಬಿಟ್ಟಿದೆ. ಈರುಳ್ಳಿ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತೆ ಅನಿಸುತ್ತೆ ಅದಕ್ಕೆ. ಮೈದಾ ಚಪಾತಿನ ಗೋಧಿ ಚಪಾತಿನ? ಗೋಧಿ ಚಪಾತಿ. ನಮ್ಮನೆ ಗೋಧಿ ಹಿಟ್ಟು ಖಾಲಿ ಆಗ್ಬಿಟ್ಟಿದೆ. ಮೊನ್ನೆನೋ ಗೋಧಿ ತಗೊಂಡು ಬಂದಿದ್ದು, ಹಾಗಾಗಿ ಅವ್ರು ಕೇಳಿದ್ರಲ್ಲ ಅದಕ್ಕೆ 1 kg ತರಿಸಿ ಚಪಾತಿನ ಮಾಡಿದೆ. ಈ ಮಾಮೂಲಿಯಾಗಿ ನಾವು ಮನೇಲಿ ಗೋಧಿ ಮಾಡಿಸ್ಬಿಟ್ಟು ಮಾಡ್ತೀವಲ್ಲ ಚಪಾತಿ, ಅದೇ ಒಂಥರ ಬರುತ್ತೆ. ಹೊರಗಡೆಯಿಂದ ತೊಗೊಂಡು ಮಾಡ್ತೀವಲ್ಲ ಅದೇ ಒಂಥರ ಇರುತ್ತೆ. ನಮಗೆ ಮನೇಲಿ ಮಾಡಿಸಿದ್ರೆ ಜಾಸ್ತಿ ಇಷ್ಟ ಆಗೋದು. ಅಂದರೆ ಕಾಳೆಲ್ಲ ಮಿಕ್ಸ್ ಮಾಡ್ತೀರಾ, ಅದಕ್ಕೆ ಸಾಫ್ಟ್ ಇರ್ತದೆ. ಪಾಪ ಇವತ್ತು ಎಷ್ಟು ಚಳಿ ಅಂದ್ರೆ ಮಾಡೇನೂ ಗೊತ್ತಾಯ್ತಪ್ಪ. ಅಂದ್ರೆ ಜೋರಾಗಿ ಬೀಳ್ತಿಲ್ಲ ಅಪ್ಪು, ಮೆತ್ತಗೆ ಒಂಥರ ಈ ಬಿದ್ದಂಗೆ ಮಡಿಕೇರಿ ಸೈಡು ಈ ಸೈಡ್ ಎಲ್ಲ ಬರುತ್ತಲ್ಲ ಆ ತರ. ನನ್ಗಿಲ್ಲಿರೋದೇ ಎಲ್ಲೋ ಅಲ್ಲಿದ್ದೀವಿ ಅನ್ನೋ ತರ ಅನ್ನಿಸ್ತು. ಬಾಯ್ಲು 1 ನಿಮಿಷ ಆಚೆ ಹಂಗೆ ಬಾ ನೋಡಿ, ಫುಲ್ಲು ಫಾಗು. ಹೌದು, ನಮ್ಮ ಫುಲ್ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದಾರೆ ಇವತ್ತು. ಮೇಲ್ಗಡೆ ಒಣಗಲ್ಲ ಅಲ್ಲ, ಬಟ್ಟೆ ಮೇಲೆ ಸ್ವಲ್ಪ ಇಡ್ಲಿ ತರ ಬಿದ್ದಿದೆ. ಬಟ್ಟೆ ಒಣಗಲ್ಲ. ಬೆಳಗ್ಗೆನೋ ಸಂಜೆನೋ ಏನು ಗೊತ್ತಾಗಲ್ಲ. ಈಗ ಟೈಮ್ ಎಷ್ಟು ಗೊತ್ತಾ? 10:30 ಆಗಿದೆ ನೋಡಿ. 6:30 7 ಗಂಟೆ ತರ ಕಾಣಿಸ್ತಾ ಇದೆ. ಈ ವಾತಾವರಣ ಎಲ್ಲ ಏನು ಗೊತ್ತಾ, ನಮಗೆ ಮನೇಲಿರೋರಿಗೆ ತುಂಬ ಇಷ್ಟ ಆಗುತ್ತೆ. ಕೆಲ್ಸಕ್ಕೆ ಹೋಗೋರಿಗೆ ಸ್ವಲ್ಪ ಕಷ್ಟ ಆಗೋದು. ಕೆಲ್ಸಕ್ಕೆ ಹೋಗೋರಿಗೆ, ಬಿಸ್ನೆಸ್ಸು, ಅಂಗಡಿಗಳು, ಬಿಸ್ನೆಸ್ ಇರಲ್ಲ, ಯಾರು ಚಳಿಗೆ ಆಚೆ ಬರಲ್ಲ. ಅದಕ್ಕೆ ಇವ್ರು ಇವತ್ತು ಸ್ನಾನ ಎಲ್ಲ ಮಾಡ್ಕೊಂಡು ಟಿಪ್ ಟಾಪಾಗಿ ರೆಡಿ ಆಗ್ಬಿಟ್ಟವ್ರೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಏನೋ ಗೊತ್ತಿಲ್ಲ. ಏನಿಲ್ಲ. ಇನ್ನು ಇವತ್ತು ಅಮ್ಮನೂ ಅಷ್ಟೇ ಬಟ್ಟೆ ಎಲ್ಲ ತೊಳೆದು ಒಣ ಹಾಕಿದಾರ. ಅದು ಒಣಗಲ್ಲ. ಮಗು ಇರೋ ಮನೇಲಿ ಒಂದು ಸ್ವಲ್ಪ ಕಷ್ಟ ಅಂದರೆ ಬಟ್ಟೆ ಒಣಗಲ್ಲ ನೋಡಿ, ಅದೊಂದೇ ಕಷ್ಟ. ಈ ಥರ ಏನಾದ್ರೂ ಅಡಿ ಬಿಡ್ಲಿಕ್ಕೆ ಶುರು ಆಗಿಬಿಟ್ರೆ, ಅದನ್ನು ಬಿಟ್ಟರೆ ನಮಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಂಥ ಚಳಿ ಗೊತ್ತಾ, ನಂಗೆ ಬೆಳಗ್ಗೆ ಹೊರಗಡೆ ಬರ್ಬೇಕಂತ ಭಾಳ ಆಸೆ ಇತ್ತು. ನಮ್ಮಮ್ಮ ಹೋಗ್ಕೊಡ್ದು ಹೊರಗಡೆ ಇವತ್ತು ಒಳಗಡೆನೇ ಇರಬೇಕಂತ ಹೊರಗಡೆನೇ ಬಿಟ್ಟಿರಲಿಲ್ಲ. ಒಳಗಡೆ ಬೆಚ್ಚಗಿದೆ, ಹೊರಗಡೆ ಒಂಚೂರು ಥಂಡಿ ಇದೆ. ಚಪಾತಿ ಸುಟ್ಟೋಯ್ತು ಅನ್ಸುತ್ತೆ. ಏನಾಗಲ್ಲ, ಮೆತ್ತಗೆ ಹನಿ ಬೀಳ್ತೈತೆ ನೋಡಿಲಿ. ಚಪಾತಿ ಕಲ್ ಮಾಡಿದ್ಯಾ? ಗಟ್ಟಿಗೆ ಆಗ್ಬಿಡ್ತು. ಏನಾಗಲ್ಲ, ಚೆನ್ನಾಗಿರ್ತೈತಿ. ಆಯಿಲ್ ಹಾಕಲ್ಲ ಅನ್ಸ್ತದೆ ಅದಕ್ಕೆ. ಆಯಿಲ್ ಹಾಕಿಲ್ಲ. ಒಲೆ ಹತ್ರ ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿ ಅನಿಸ್ತಿದೆ ಗೊತ್ತಾ. ಬೆಚ್ಚಗಿದೆ. ಅದರಲ್ಲೂ ಊರಲ್ಲಿರೋರ್ಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಅಡುಗೆ ಮಾಡೋರಿಗೆ, ಒಳಗಡೆ ಕೆಲಸ ಮಾಡೋರ್ಗಂತೂ ಆಗಲ್ಲ. ಹೊಲದ ಕೆಲಸ ಮಾಡೋರಿಗೆ, ಮನೇಲಿ ಅಡುಗೆ ಮಾಡೋರ್ಗಂತೂ ಭಾಳ ಖುಷಿ ಆಗುತ್ತೆ. ಒಲೆ ಮುಂದೆ ಬೆಚ್ಚು ಕುತ್ಕೊಂಡು ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ನೋದು ಏನೋ ಒಂಥರ ಚಂದ. ನಿನ್ನ ಮಗ ಸಾಂಗ್ ಹೇಳ್ತಾನೆ. ಹೌದಾ? ಇವಾಗ ಜಾಣಗೂ ಸ್ನಾನ ಮಾಡಿಸಿಲ್ಲ, ತುಂಬ ಥಂಡಿ ಇದೆ ಅಲ್ವಾ, ಅದಕ್ಕೆ ಬೇಡ ಅಂತ. ಹಾಗಾಗಿ ಮನೆ ಕೆಲಸ ಎಲ್ಲ ಬೇಗನೆ ಆಗೋಗ್ಬಿಡ್ತು. ಇವತ್ತು 10 ಗಂಟೆ ಅಷ್ಟರಲ್ಲಿ ಕ್ಲೀನಿಂಗ್ ಕೆಲಸ, ತಿಂಡಿ ಕೆಲಸ ಎಲ್ಲ ಆಯಿತು. ಇವರೊಬ್ಬರೇ ತಿಂಡಿ ತಿನ್ನೋದು ಲೇಟ್ ಮಾಡಿರೋದು. ಬಿಸಿನೀರು ಸ್ನಾನ ಮಾಡಿಸೋರು ಶೆಕೆ ಆಗುತ್ತಮ್ಮ, ಏನಾಗಲ್ಲ. ಏನಾಗಲ್ಲ, ಆದರೆ ಬೇಡ ಅಂತ. ಟಬ್ಗೆ ಹಾಕ್ಬಿಡು ಬಿಸಿನೀರು, ಟಬ್ಗೆ ಹಾಕ್ಬಿಟ್ಟು ಕೊಂಡ್ರಸು. ಇನ್ನು ಅದಕ್ಕೆ ಟೈಮ್ ಇದೆ. ಇವಾಗ ತಿಂಡಿ ಹಾಕೊಟ್ಬಿಡ್ತೀನಿ. ಇನ್ನೊಬ್ಬ ತಿಂಡಿ ತಿನ್ಕೊಳ್ತಾ ಇದ್ರು. ಇನ್ನು ನಾನು ಈ ಕಡೆ 2 ಪ್ರಾಡಕ್ಟ್ ಬಂದಿತ್ತು ಇಂಡಸ್ ವ್ಯಾಲಿಯಿಂದ, ಅದನ್ನು ನೋಡ್ತಾ ಇದ್ದೀನಿ. ಏನಂದರೆ ಇತ್ತೀಚೆಗೆ ಸುಮಾರು ಕಡೆ ನೋಡಿದ್ದೆ ರೈಸ್ ಕುಕ್ಕರಲ್ಲಿ ಅನ್ನ ಮಾಡುವಂಥದ್ದು. ನಾನು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ನ, ಇವತ್ತು ಅದನ್ನು ತೊಗೊಂಡಿದ್ದೀನಿ. ಸಾಮಾನ್ಯವಾಗಿ ಈಗ ನಾವು ತಪ್ಪಲಿಲೆಲ್ಲ ಅನ್ನ ಮಾಡಿದಾಗ ಗಂಜಿನ ಒಂದು ಪ್ಲೇಟ್ ಹಾಕ್ಬಿಟ್ಟು ಬಸಿತೀವಲ್ವ, ಇದರಲ್ಲಿ ಆ ಥರ ಇರೋದೇ ಇಲ್ಲ. ಮಾಮೂಲಿಯಾಗಿ ಈ ಪಾತ್ರೆಯಲ್ಲಿ ಅನ್ನ ಮಾಡಿಬಿಟ್ಟು ಇದಕ್ಕೊಂದು ಮುಸುಕು ಕೊಟ್ಟಿರ್ತಾರಲ್ವ, ಅದರಲ್ಲಿ ಹೋಲ್ಸ್ ಇರುತ್ತೆ. ಹಾಗೆ ಸೈಡಲ್ಲಿ ಇಲ್ಲಿ ನೋಡಿ ಲಾಕ್ ಥರ ಕೊಟ್ಟಿದ್ದಾರೆ, ಅದು ಲಾಕ್ ಮಾಡಿಕೊಂಡು ಅನ್ನ ಬಸ್ಕೊಂಡ್ರೆ ಆಯಿತು. ಒಂಥರ ಚೆನ್ನಾಗಿದೆ, ಯೂನಿಕ್ ಆಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಇದೊಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು ಒಂದು 4-5 ಜನಕ್ಕೆ ಅನ್ನ ಮಾಡಿಬಿಡ್ಬೋದು ಆಗುತ್ತೆ. ಇದ್ರ ಜೊತೆಗೆ ಒಂದು ಸೂಪ್ ಪ್ಯಾನ್ ಕೂಡ ತೊಗೊಂಡೆ. ನಮ್ಮ ಮನೇಲಿ ಇರಲಿಲ್ಲ, ಅದಲ್ಲದೆ ಇವಾಗ ಚಳಿಗಾಲ ಅಲ್ವಾ, ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಸೂಪೆಲ್ಲ ಮಾಡ್ಕೊಳ್ಳಿಕ್ಕೆ ಅಂತ. ಇನ್ನಿದ್ರದ್ದು ಲಿಡ್ ಬಂದು ಸ್ಟೀಲ್ದು,
ಸ್ಟೀಲ್ ಲಿಡ್ಡೆಲ್ಲ ಇದ್ದರೆ ಸುಮಾರು ದಿನ ಬಾಳಿಕೆ ಬರುತ್ತೆ, ಕೈ ಜಾರು ಬಿದ್ದರೂ ಕೂಡ ಏನಾಗಲ್ಲ. ಇದು ವೆಯ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಅಂತೂ ಹೇಳೋಂಗೆ ಎಲ್ಲ, ಎರಡರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ನಿಮ್ಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆಗಿ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ನನ್ನ ಕೂಪನ್ ಕೋಡ್ ಆದಂತಹ ಶಿಲ್ಪ 12ನ ನೀವು ಯೂಸ್ ಮಾಡಿಕೊಂಡು ಬೈ ಮಾಡಿಕೊಡೋದ್ರಿಂದ ಎಕ್ಸ್ಟ್ರಾ ನಿಮಗೆ 12% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಒಮ್ಮೆ ಚೆಕ್ ಮಾಡಿ ನೋಡಿ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಇನ್ನು ಇವತ್ತು ರೈಸ್ ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿಬಿಡೋಣ ಅಂತೇಳಿ ನೋಡ್ತಿದ್ದೀನಿ. ಏನು ಗೊತ್ತಾ, ನನಗೆ ಈ ರೈಸ್ ಕುಕ್ಕರ್ ತುಂಬಾ ಇಷ್ಟ ಆಗಿತ್ತು. ಹಾಗಾಗೋದ್ರಲ್ಲಿ ಹೆಂಗೆ ಮಾಡೋದು ಅನ್ನೋದೊಂದು ಕ್ಯೂರಿಯಾಸಿಟಿ, ನೀಟಾಗಿ ಅನ್ನ ಆಗುತ್ತಾ ಏನು ಅಂತ ಹೇಳ್ಬಿಟ್ಟು ಹಂಗಾಗಿ ನೋಡ್ತಾ ಇದ್ನ. ಇನ್ನದ್ರ ಮೇಲೆ ಒಂದು ಸ್ಟಿಕ್ಕರ್ ಅನಿಸಿರ್ತಾರೆ ನೋಡಿ, ಅದನ್ನು ಸಾಮಾನ್ಯವಾಗಿ ಒಂಚೂರು ಬಿಸಿ ಮಾಡಿ ತೆಗೆದ್ರೆ ನೀಟಾಗಿ ಬಂದುಬಿಡುತ್ತೆ. ನನಗೆ ಮರ್ತೋಗ್ಬಿಡ್ತು, ಹಾಗೆ ತೆಗೆದು ನೋಡೋದನ್ನ ನೀಟಾಗಿ ಬಂತು. ಏನೋ ಅರ್ಧ ಬರ್ಧ ಬರೋ ಥರ ಏನೂ ಆಗಲಿಲ್ಲ. ಸರಿ ಅಂದ್ಬಿಟ್ಟು ಅದನ್ನು ತೆಗೆದಿಟ್ಬಿಟ್ಟು ಮನೇಲಿ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಬ್ಲಿಂಕಿಟಲ್ಲಿ ಕೂಡ ಕೆಲವೊಮ್ಮೆ ಕಡಿಮೆಗೆ ಸಿಗುತ್ತೆ, ಆದರೆ ಒಂದೊಂದ್ಸಲ ನಂಗೆ ಅಷ್ಟು ಚೆನ್ನಾಗಿರೋ ತರಕಾರಿ ಫ್ರೆಶ್ ಆಗಿರೋದು ಬರುತ್ತೆ ಅಂತ ಅನಿಸಲ್ಲ. ಹಾಗಾಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ದೆ. ಸಾಮಾನ್ಯವಾಗಿ ಏನಂದರೆ ಅಮ್ಮ ಇಲ್ಲೇ ಹೋಗಿ ತಂದುಬಿಡ್ತಾರೆ. ಇಲ್ಲಿ ನಮ್ಮ ಮನೆ ಹತ್ರನೇ ಒಂದು ಅಂಗಡಿ ಇದೆ, ಅಲ್ಲಿ ತುಂಬಾ ಚೆನ್ನಾಗಿರೋ ತರಕಾರಿ ಎಲ್ಲ ಸಿಗುತ್ತೆ. ನೆನ್ನೆ ಮೊನ್ನೆ ಎಲ್ಲ ಹೋಗ್ಲಿಕ್ಕಾಗೇ ಇರಲಿಲ್ಲ. ಇನ್ನು ಇವತ್ತು ಹೋಗಿ ತರ್ತೀನಿ ಅಂತ ಅಂದರು. ಅಷ್ಟರಲ್ಲಿ ಅಲ್ಲಿ ಅವ್ರು ಇರಲಿಲ್ಲ. ಸರಿ ಬೇಡ ಬಿಡಿ ಅಮ್ಮ, ನಾನೇ ಆರ್ಡ್ರ್ ಮಾಡಿಬಿಡ್ತೀನಿ ಅಂತೇಳಿ ಮಾಡಿದ್ದೆ. ಅದ್ರ ಜೊತೆಗೆ ನನಗೆ ಸ್ವಲ್ಪ ಅಕ್ಕಿ ಎಲ್ಲ ಬೇಕಿತ್ತು, ಮನೇಲಿ ರೆಡ್ ರೈಸ್ ಖಾಲಿ ಆಗಿತ್ತು. ಸದ್ಯಕ್ಕೆ 1 kg ತರಿಸ್ಕೊಳ್ಳೋಣ ಅಂತೇಳಿ ತರಿಸ್ಕೊಂಡಿದ್ದೆ. ಇನ್ನು ಅದ್ರ ಜೊತೆಗೆ ಸ್ವಲ್ಪ ಬಾಸುಮತಿ ಅಕ್ಕಿ ಬೇಕಿತ್ತು. ಇವತ್ತು ಏನಾದರೂ ಒಂದು ಸ್ಪೆಷಲ್ ಮಾಡೋಣ ಅಂದ್ಕೊಂಡಿದ್ನಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತರಿಸ್ಕೊಂಡೆ. ಅದ್ರ ಜೊತೆಗೆ ತರಕಾರಿ ಗೊತ್ತಿರುತ್ತಲ್ಲ, ಬೆಂಡೆಕಾಯಿ, ಬೀನ್ಸು ಮತ್ತು ನಿಂಬೆಹಣ್ಣು, ಟೊಮೊಟೊ ಬೇಕಿತ್ತು, ಮೆಣಸಿನ್ಕಾಯಿ ಬೇಕಿತ್ತು. ಈ ನಿಂಬೆಹಣ್ಣು ಏನು ಗೊತ್ತಾ, ಒಂದು 15 ರೂಪೀಸ್ಗೆ 6 ಬಂದಿದೆ ನೋಡಿ, 5 ಬಂದಿದೆ ಸಾರಿ. ಕೆಲವೊಮ್ಮೆ ಈ ಥರ ಕಡಿಮೆಗೆ ಸಿಗುತ್ತೆ, ಕೆಲವೊಮ್ಮೆ ಸ್ವಲ್ಪ ಜಾಸ್ತಿನೂ ಇರುತ್ತೆ. ಇನ್ನು ಅಪ್ಪು ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡು ಅಂತೆಲ್ಲ ಕೇಳ್ತಾ ಇರ್ತಾರೆ. ಅದಕ್ಕೆ ಸ್ವಲ್ಪ ಪಾಪ್ಕಾರ್ನ್ ಎಲ್ಲನೂ ತರಿಸ್ಕೊಂಡಿದ್ದೆ, ಸಂಜೆ ಟೈಮ್ ಅವ್ರು ಬಂದಾಗ ಮಾಡಿಕೊಡೋಣ ಅಂತ. ಇನ್ನು ಮನೆಗೆ ಏನೇನು ತರಕಾರಿ ಬೇಕು ನೋಡಿ ಎಲ್ಲನೂ ಕೂಡ ಇವತ್ತು ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ. ಇವಾಗ ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಕೊಳ್ಬೇಕು. ಅಮ್ಮ ನಾನು ತೆಗೆದಿಡ್ತೀನಿ ಬಿಡು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನಲ್ಲೇ ಬಿಟ್ಟು ಇವಾಗ ನಾನು ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಬಿರಿಯಾನಿ ಮಾಡೋಣ ಅಂತೇಳಿ. ಈ ಥರ ಮಳೆಗಾಲ ಶುರುವಾಗ್ಬಿಡುತ್ತೆ ನೋಡಿ, ಆವಾಗ ಅಪ್ಪುಗೆ ಚಿಕನ್ ಸಾಂಬಾರು ಇರ್ಬೋದು, ಇಲ್ಲಾಂದರೆ ಮಟನ್ ಸಾಂಬಾರು, ಇಲ್ಲಾಂದರೆ ಈ ಥರ ಬಿರಿಯಾನಿ ಇದೆಲ್ಲ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಮಾಡಿಲ್ಲ ಮನೇಲಿ ಅಂತ ಅಂದರೆ ಏನಾಗುತ್ತೆ ಗೊತ್ತಾ, ಈ 5 ಗಂಟೆಗೆಲ್ಲ ಬೆಳಗ್ಗೆ ಹೊತ್ತು ಬಿರಿಯಾನಿ ಎಲ್ಲ ಮಾಡಿಕೊಡ್ತಾರೆ ಗೊತ್ತಾ, ಅಲ್ಲಿಗೆ ಹೋಗ್ಬಿಡ್ತಾರೆ ಒಂದೊಂದು ಸಲ. ಒಂದು 15 ದಿನ 20 ದಿನ ಆದಮೇಲೆ ಮಾಡೇ ಇಲ್ಲ ಅಂತ ಅಂದರೆ ನಂಗೆ ತಿನ್ಬೇಕು ಅನ್ನಿಸ್ತಿದೆ, ಅಲ್ಲೋಗಿ ತಿನ್ಕೊಂಡು ಬಂದುಬಿಡ್ತೀನಿ ಅಂತ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ಈ ಥರ ಮಳೆಗಾಲ ಏನಾದರೂ ಶುರುವಾದಾಗ ಮನೇಲಿ ಆದಷ್ಟು ಮಾಡಿಕೊಟ್ಬಿಡ್ತೀನಿ. ಆವಾಗ ಅವ್ರು ಹೊರಗಡೆ ಹೋಗೋದು ತಪ್ಪುತ್ತೆ ಅಂತ. ಇನ್ನು ಇವತ್ತು ಸ್ವಲ್ಪ ಹೈದ್ರಾಬಾದಿ ಸ್ಟೈಲಲ್ಲಿ ಬಿರಿಯಾನಿ ಮಾಡೋಣ ಅಂತ ಒಂಚೂರು ಬೇರೆ ಥರ ಮಾಡ್ತಾಯಿದ್ದೀನಿ. ಈ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ನಾನಿವತ್ತು ಫಸ್ಟ್ ಟೈಮ್ ಈ ಥರ ಮಾಡಿದ್ದು. ಯಾವಾಗಲೂ ಕೂಡ ಒಂದೇ ಥರ ಮಾಡಿಕೊಡ್ತಿರ್ತೀವಲ್ವ, ಈಗ ತಿನ್ನಲಿಕ್ಕೂ ಕೂಡ ಬೇಜಾರಾಗ್ತಿರುತ್ತೆ, ಅಯ್ಯೋ ಅದೇ ಬಿರಿಯಾನಿನ ಅಂತ ಅನ್ನಿಸ್ತಿರುತ್ತೆ. ಈ ಥರ ಬೇರೆ ಬೇರೆ ಥರ ಮಾಡಿಕೊಟ್ರೆ ಅವ್ರಿಗೂ ತಿನ್ಲಿಕ್ಕೆ ಖುಷಿ ಆಗುತ್ತೆ. ಇನ್ನು ನಮಗೂ ಅಷ್ಟೇ, ನಾವು ಹೊಸ ಹೊಸ ಅಡುಗೆ ಕಲ್ತಿದ್ದೀವಿ ಅನ್ನೋ ಥರ ಅನಿಸುತ್ತೆ. ನಾನೇನಾದರೂ ಈ ಥರ ಹೊಸ್ದಾಗಿ ಅಡುಗೆನೆಲ್ಲ ಟ್ರೈ ಮಾಡಿದ್ರೆ ಅದನ್ನೆಲ್ಲ ಬರೆದಿಟ್ಕೊಂಡು ಬಿಡ್ತೀನಿ. ಕೆಲವೊಮ್ಮೆ ಮರ್ತೇ ಹೋಗಿಬಿಡುತ್ತೆ ಅಲ್ವಾ, ಹಂಗಾಗಿ ಬರೆದಿಟ್ಕೊಂಡಾಗ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಬಿಟ್ಟು ಮಾಡಿಕೊಟ್ರೆ ಒಂಚೂರು ಗ್ಯಾಪ್ ಆಗಿರುತ್ತಲ್ವ, ಆವಾಗ ತಿನ್ನಲಿಕ್ಕೆ ಮತ್ತೆ ಇಷ್ಟ ಆಗುತ್ತೆ ಅಂತ. ಇನ್ನು ಬಿರಿಯಾನಿ ಮಾಡಲಿಕ್ಕೆ ಏನೇನು ಬೇಕು ನೋಡಿ ಎಲ್ಲನೂ ಕೂಡ ನಾನು ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಈ ಕಡೆ ಅಮ್ಮ ಪಾತ್ರೆನೆಲ್ಲ ತೊಳ್ಕೊಡ್ತಾಯಿದ್ರು, ತರಕಾರಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಡ್ತಾಯಿದ್ರು. ಕುಕ್ಕರ್ನ ನೋಡ್ತಿದ್ರು ಅವರು. ಚೆನ್ನಾಗಿದೆ, ಇದೊಂಥರ ಮಾಮೂಲಿಯಾಗಿ ನಾವು ಕುಕ್ಕರಲ್ಲಿ ಅನ್ನ ಮಾಡ್ತೀವಲ್ವ, 1-2 ವಿಷಲ್ ತೆಗೆಸ್ಬಿಡ್ತೀವಿ. ಆ ಥರ ಮಾಡೋದಕ್ಕಿಂತ ಈ ಥರ ಗಂಜಿ ಬಸ್ತು ಮಾಡ್ಕೊಂಡು ತಿನ್ನಬೇಕು, ಅನ್ನನೂ ಕೂಡ ರುಚಿಯಾಗಿರುತ್ತೆ, ಹಾಗೆ ನಮಗೂ ಒಳ್ಳೆಯದು ಅಂತ ಹೇಳ್ತಿದ್ರು. ಅವ್ರಿಗೆ ಹೆಂಗೆ ಅಂದರೆ ಊರಲ್ಲೆಲ್ಲ ಕುಕ್ಕರಲ್ಲಿ ಅನ್ನ ಮಾಡೋದೇ ಇಲ್ಲ, ಸಾಮಾನ್ಯವಾಗಿ ತಪ್ಪಲಿಲ್ಲೇ ಎಲ್ಲ ಮಾಡ್ಕೊಳ್ಳೋದು, ಅನ್ನ ಆಗಲಿ ಸಾಂಬಾರಾಗಲಿ ಎಲ್ಲನೂ ಹಂಗೆ ಮಾಡ್ಕೊಳ್ಳೋದು. ಅದ್ರದ್ದು ರುಚಿ ಬೇರೆ ಥರ ಇರುತ್ತೆ. ನೀವು ಬೇಕಿದ್ದರೆ ಸಾಂಬಾರನ್ನ ಕುಕ್ಕರಲ್ಲಿ ಮಾಡಿ ನೋಡಿ, ಆವಾಗ ರುಚಿ ಬೇರೆ ಥರ ಇರುತ್ತೆ, ತಪ್ಪಲಿಲ್ಲಿ ಮಾಡಿದಾಗಲೇ ಬೇರೆ ಥರ ಇರುತ್ತೆ. ಅದನ್ನೇ ಮಾತಾಡ್ತಾ ಇದ್ದೋ.
ನಾನು ಇದರಲ್ಲೇ ಮಾಡಿ ಅಮ್ಮ, ಇನ್ನು ಆಮೇಲೆ ಗಂಜಿ ಎಲ್ಲ ಬಸಿಬೋದು, ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ಸರಿ ಅಂತಿದ್ರು. ಇನ್ನು ಅದನ್ನು ಮಾಡಿಕೊಡ್ತಾ ಇದ್ರಲ್ವ, ಅಷ್ಟರಲ್ಲಿ ಈ ಕಡೆ ನಾನು ಬಿರಿಯಾನಿಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕು. ನಾನೊಂದು 3 ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಿಮಗೆ ಗೊತ್ತಿರುತ್ತಲ್ಲ, ಹೈದ್ರಾಬಾದಿ ಬಿರಿಯಾನಿಗೆಲ್ಲ ಈ ಥರ ಈರುಳ್ಳಿನ ಫ್ರೈ ಮಾಡಿ ಹಾಕೊಂಡ್ರೇ ಟೇಸ್ಟ್ ಬರೋವಂಥದ್ದು. ನಮ್ಮನೇಲಿ ಇದನ್ನು ಫ್ರೈ ಮಾಡೆಲ್ಲ ಇಟ್ಕೊಂಡಿರಲ್ಲ, ಯಾಕಂದರೆ ಅಪರೂಪಕ್ಕಲ್ವ ಮಾಡೋದು, ಸುಮ್ಮನೆ ವೇಸ್ಟ್ ಆಗಿಬಿಡತ್ತೆ ಅಂತ. ಹಾಗಾಗಿ ಯಾವತ್ತು ಮಾಡ್ತೀನಿ ನೋಡಿ ಆವತ್ತೇ ಫ್ರೈ ಮಾಡ್ಕೊತೀನಿ. ಕೆಲವೊಮ್ಮೆ ಗ್ರೇವಿ ಬಿರಿಯಾನಿ ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಇರ್ತೀವಿ ಅಂದಾಗ ಸ್ವಲ್ಪ ಜಾಸ್ತಿನೇ ಈ ಥರ ಫ್ರೈ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ, ಹಾಳಾಗೋದೇನಿಲ್ಲ. ನಮ್ಮ ಮನೇಲಿ ಜಾಸ್ತಿ ಏನು ಮಾಡಲ್ವಲ್ಲ, ಹಾಗಾಗಿ ಯಾವಾಗ ಬೇಕು ಆವಾಗ ಮಾತ್ರ ಸ್ವಲ್ಪ ಮಾಡ್ಕೊತೀನಿ. ಅದಲ್ಲದೆ ನೀವು ಜಾಸ್ತಿ ಮಾಡ್ತಿದ್ದೀರಾ ಅಂದಾಗ ಎಣ್ಣೆ ಸ್ವಲ್ಪ ಇನ್ನೂ ಒಂಚೂರು ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಏನು ಗೊತ್ತಾ, ಈರುಳ್ಳಿ ಬೇಗನೆ ಫ್ರೈ ಆಗಿಬಿಡುತ್ತೆ. ನಾನು ಕಡಿಮೆ ಅಲ್ವಾ ಮಾಡೋದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೆ, ಒಂಚೂರು ಸಮಯ ತಗೊಳುತ್ತೆ. ಇನ್ನು ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಟ್ಟು ಇನ್ನೊಂದು ಕಡಾಯಿಗೆ ಇವಾಗ ಅದೇ ಎಣ್ಣೆನ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಒಂದು 4 ಏಲಕ್ಕಿ, ಒಂದು 6ರಿಂದ 7 ಲವಂಗ, ಒಂದು 2 ಪೀಸ್ ಚಕ್ಕೆ, ಸ್ಟಾರ್ ಹೂ ಬರುತ್ತಲ್ಲ ಅದು, ಕಲ್ಲುವು, ಇದ್ರ ಜೊತೆಗೆ ಪಲಾವ್ ಎಲೆ ಮತ್ತು ಜಾಕಾಯಿ ಬರುತ್ತಲ್ವ, ಅದೊಂದು ಚೂರು ಹಾಕ್ಕೊಳ್ಬೇಕು. ಅದು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಸೋಂಪು, 1 ಟೀ ಸ್ಪೂನ್ ಆಗೋವಷ್ಟು ಶಾಯಿ ಜೀರ, ಇದ್ರ ಜೊತೆಗೆ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಷ್ಟನ್ನು ಹಾಕ್ಬಿಟ್ಟು ಒಂದು 20 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದೊಂದು ಸ್ವಲ್ಪ ಘಮ್ ಅನ್ನಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನಿವಾಗ 1 kg ಆಗೋವಷ್ಟು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. 1 kgಗಿಂತ ಈ ಚಿಕನ್ನು ಸ್ವಲ್ಪ ಕಡಿಮೆನೇ ಇದೆ, 1 kg ಅಂದ್ಕೊಳ್ಳಿ. ಚಿಕನ್ ಸೇರಿಸಿದಾದ್ಮೇಲೆ ಸ್ವಲ್ಪ ಅರಿಶಿನದ ಪುಡಿ ಹಾಗೆ ಉಪ್ಪು ಎರಡನ್ನೂ ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹೆಂಗೆ ಅಂತ ಅಂದರೆ, ಫಸ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡಬೇಕು. ಆವಾಗೇನಂತ ಅಂದರೆ ಚಿಕನಲ್ಲಿರೋ ನೀರೆಲ್ಲ ನೀಟಾಗಿ ಬಿಟ್ಕೊಳುತ್ತೆ. ಅದಾದಮೇಲೆ ಲಿಡ್ನ ತೆಗೆದುಬಿಟ್ಟು ಮಾಮೂಲಿಯಾಗಿ ಹಂಗೇ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕು. ಈಗ ಹುರ್ಕೊಳ್ತಿರ್ತೀವಲ್ಲ, ಈ ಟೈಮಲ್ಲಿ ಸ್ವಲ್ಪ ಕೈ ಆಡಿಸ್ತಿರ್ಬೇಕು, ಇಲ್ಲಾಂದರೆ ಕೆಲವೊಮ್ಮೆ ಸಿದೋಗ್ಬಿಡುತ್ತೆ ಜಾಸ್ತಿ ಹೊತ್ತು ನೋಡ್ಕೊಂಡಿಲ್ಲ ಅಂದಾಗ. ಈ ಟೈಮಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ, ಅಲ್ಲಿವರೆಗೂ ಕೂಡ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಈ ಕಡೆ ಲೋ ಫ್ಲೇಮ್ ಮಾಡಿದ್ನಲ್ವ, ಅಷ್ಟರಲ್ಲಿ ಅನ್ನನೂ ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತ ಅದೇ ರೈಸ್ ಕುಕ್ಕರ್ಗೆ ಇವಾಗ 1-2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ, ನಿಂಬೆಹಣ್ಣು ಬರುತ್ತಲ್ಲ ಅದನ್ನು ಈ ಥರ ರೌಂಡು ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಅಷ್ಟೇ ಇದು. ಇದ್ರ ಜೊತೆಗೆ ಅನ್ನಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದು ಬಂದು ರೋಸ್ ವಾಟರ್ ಹಾಕೋದ್ರಿಂದ ಬಿರಿಯಾನಿದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕುಕ್ಕಿಂಗ್ಗೆ ಅಂತಲೇ ಸಪ್ರೇಟಾಗಿ ಬರುತ್ತೆ, ಅದನ್ನು ಹಾಕ್ಕೊಳ್ಬೇಕು. ಇನ್ನು ಈ ಕಡೆ ಅಕ್ಕಿನೂ ಕೂಡ ನೀಟಾಗಿ ನೆನೆಸ್ಬಿಟ್ಟು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಕುದೀತಿರ್ಬೇಕಾದ್ರೆ. ಇನ್ನೊಂದು ಸಲ ಇದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟೆ. ಹುಕ್ಕೋದು ಆ ಥರ ಎಲ್ಲ ಏನೂ ಆಗಲಿಲ್ಲ ಇದರಲ್ಲಿ, ಬೇಗನೆ ಅನ್ನ ಕೂಡ ಆಗಿಬಿಡ್ತು. ಇನ್ನು ಈ ಕಡೆ ಫ್ರೈ ಕೂಡ ಮಾಡ್ಕೊಂಡಿದ್ದಾಯಿತು ನೋಡಿ ಚಿಕನ್ನ. ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದ್ದೆ, ಈ ಥರ ಬಿಟ್ಕೋಬೇಕು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋದು ಮರ್ತೇ ಹೋದೆ. ನಾವು ಆವಾಗಲೇ ಪಲಾವ್ ಸ್ಪೈಸಸ್ ಹಾಕ್ತೀವಲ್ಲ, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕು. ಈ ಥರ ಮರ್ತುಬಿಟ್ಟು ಅಂದಾಗಲೂ ಕೂಡ ಏನೂ ಚಿಂತೆ ಇಲ್ಲ. ಎಣ್ಣೆ ಹೆಂಗಿದ್ರು ಚಿಕನ್ ಬಿಟ್ಕೊಂಡಿರುತ್ತಲ್ವ, ಆ ಎಣ್ಣೆಗೆ ಇದನ್ನು ಹಾಕ್ಬಿಟ್ಟು ಒಂಚೂರು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಹುರ್ಕೊಂಡು ಆಮೇಲೆ ಚಿಕನಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ವಾಸನೆ ಎಲ್ಲ ಬರುತ್ತಲ್ಲ, ಅದೆಲ್ಲ ಏನೂ ಬರೋದಿಲ್ಲ, ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇನ್ನು ಅದು ಆಗ್ತಾಯಿದೆ. ಇನ್ನು ಈ ಕಡೆ ನಾನು ಸ್ವಲ್ಪ ಮಸಾಲೆ ಬೇಕು. ಮಸಾಲೆ ಅಂದರೆ ಏನಿಲ್ಲ, ಮಾಮೂಲಿಯಾಗಿ ಟೊಮೊಟೊ ಹಣ್ಣು ಮತ್ತು ಪುದೀನ, ಕೊತ್ತಂಬರಿ, 1-2 ಸ್ಪೂನ್ ಆಗೋವಷ್ಟು ಮೊಸರು, ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಟೊಮೊಟೊನ 1-2 ತೊಗೊಂಡಿದ್ದೀನಿ, ಸಣ್ಣದು ಟೊಮೊಟೊ, ಜೊತೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಸ್ಪೂನ್ ಮೊಸರು, ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕೋ ಅಗತ್ಯ ಇಲ್ಲ, ಮೊಸರಲ್ಲೂ ನೀರು ಬಿಟ್ಕೊಳುತ್ತೆ, ಹಾಗೆ ಟೊಮೊಟೊದಲ್ಲೂ ಕೂಡ ನೀರು ಬಿಟ್ಕೊಳುತ್ತೆ ನೋಡಿ. ಈ ಥರ ಆಯಿತು. ಸ್ವಲ್ಪ ತರಿಯಾಗೇ ಮಾಡ್ಕೊಂಡಿದ್ದೀನಿ. ಇನ್ನು ಚಿಕನ್ ಫ್ರೈ ಮಾಡ್ಕೊಂಡಿದ್ದು ಕೂಡ ಆಗಿತ್ತು. ಅದು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ನೋಡಿ. ಇವಾಗ ತಣ್ಣಗಾಗಿದೆ. ಈಗ ಒಂದು ಸ್ವಲ್ಪ ನಾನು ಅದನ್ನು ಮಿಕ್ಸ್ ಮಾಡಿ ನೋಡ್ತಾ ಇದ್ದೀನಿ, ಚಿಕನ್ ಬೆಂದಿದೆಯಾ ಅಂತ ನೋಡ್ತಿದ್ದೀನಿ. ಹೇಳ್ಬೇಕಂದ್ರೆ 90% ಚಿಕನ್ನು ಇದರಲ್ಲೇ ಬೆಂದೋಗಿಬಿಟ್ಟಿರಬೇಕು. ಮೊದಲು ನಾವು ನೀರು ಬಿಟ್ಕೊಳ್ಳಿ ಅಂತೇಳಿ ಲಿಡ್ನ ಓಪನ್ ಮಾಡಿಬಿಡೋದು ಇದೇ ಕಾರಣಕ್ಕೆ.
ಚೆನ್ನಾಗಿ ಚಿಕನ್ ಬೆಂದಿರಬೇಕು ಇದಕ್ಕೆ. ಇವಾಗ ಒಂದು 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರು, 1-2 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ತೊಗೊಂಡಿದ್ದೀನಿ. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿರೋದು, 1 kg ಚಿಕನ್ ಅಲ್ವಾ ಅದಕ್ಕೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ಇದ್ರ ಜೊತೆಗೆ ಇದಕ್ಕೆ 1 ಸ್ಪೂನ್ ಬಿರಿಯಾನಿ ಪೌಡರ್ ಬೇಕಾಗುತ್ತೆ. ಬಿರಿಯಾನಿ ಪೌಡರ್ ರೆಸಿಪಿ ಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೋಡಿ. ಈಗಾಗಲೇ ನಾನು ಆ ರೆಸಿಪಿನ ಅಪ್ಲೋಡ್ ಮಾಡಿದ್ದೆ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ, ಸ್ವಲ್ಪ ನಿಂಬೆಹಣ್ಣು, ಇದ್ರ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಅದರಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿಬಿಟ್ಟು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಚಿಕನ್ಗೆ ಈ ಮಸಾಲ ಪೌಡರ್ಗಳಿರ್ಬೋದು, ಹಾಗೆ ರುಬ್ಬಿರೋ ಮಸಾಲೆ ಇರ್ಬೋದು, ಎಲ್ಲ ಕೂಡ ನೀಟಾಗಿ ಇಟ್ಕೋಬೇಕು. ಹಂಗೆ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕಿ ಇವಾಗ ಇದ್ರ ಮೇಲೆ ರೈಸ್ ಹಾಕಬೇಕಾಗತ್ತೆ. ಇಷ್ಟರಲ್ಲಿ ಈ ಕಡೆ ಅನ್ನ ಕೂಡ ರೆಡಿಯಾಗಿತ್ತು, ನೀವು ನೋಡ್ಬೋದು. ಅನ್ನನೂ ಕೂಡ ಅಷ್ಟೇ, ಒಂದು 80% ಬೇಯಿಸ್ಕೊಂಡ್ರೆ ಸಾಕು. ಚಿಕನ್ ಜಾಸ್ತಿ ಬೆಂದಿರಬೇಕು, ಅನ್ನ ಏನು ಜಾಸ್ತಿ ಬೆಂದಿರೋ ಅಗತ್ಯ ಇಲ್ಲ. ತುಂಬ ಬೇಯಿಸ್ಕೊಂಡ್ಬಿಟ್ರೆ ಏನು ಗೊತ್ತಾ, ಅದೊಂಥರ ತೀರಾ ಸಾಫ್ಟ್ ಆಗಿಬಿಡುತ್ತೆ. ನಾವು ಈ ಬಿರಿಯಾನಿಗೆ ದಮ್ ಕಟ್ಟಬೇಕು, ಹಾಗಾಗಿ ತೀರಾ ಸಾಫ್ಟ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಾನು ಒಂದು 80% ಬೇಯಿಸ್ಕೊಂಡಿದ್ದೀನಿ. ಇನ್ನು ಈ ಕಡೆ ಗಂಜಿ ಬಸಿತಿದ್ದೀನಿ ನೋಡಿ. ಅಲ್ಲಿ ಹೋಲ್ಸ್ ಕೊಟ್ಟಿದ್ರಲ್ವ ಲಿಡ್ಡಲ್ಲಿ, ಆ ಹೋಲ್ಸ್ ಮುಖಾಂತರ ನೀಟಾಗಿ ಗಂಜಿ ಬಸ್ಕೊಂಡು ಬಿಡ್ಬೋದು. ಅನ್ನ ಅಂತೂ ನಿಜವಾಗ್ಲೂ ತುಂಬಾ ಬೇಗ ಆಯಿತು, ಹಾಗೆ ತುಂಬ ಚೆನ್ನಾಗಿ ಕೂಡ ಆಗೋಗ್ಬಿಟ್ಟಿತ್ತು. ಇವಾಗ ಈ ಚಿಕನ್ ಮೇಲೆ ಅನ್ನನ ಹಾಕ್ಕೊಳ್ತಾ ಇದ್ದೀನಿ. ಲೇಯರ್ ಬೈ ಲೇಯರ್ ಮಾಡ್ಕೊಳ್ಬೋದು, ಒಂದು 3-4 ಆದರೂ ಮಾಡ್ಬೋದು. ಇಲ್ಲಾಂದರೆ ಸಾಕು, 1 ಲೇಯರ್ ಅಂದರೆ ಬರೀ ಅನ್ನ ಹಾಕ್ಬಿಟ್ಟು ಹಂಗೆ ಕೂಡ ಇಡ್ಬೋದು. ನಾನೊಂದು 2 ಲೇಯರ್ ಮಾಡ್ಕೊತಿದ್ದೀನಿ. ಕೆಳಗಡೆ ಚಿಕನ್ ಇತ್ತಲ್ವ, ಅದ್ರ ಮೇಲೆ ಆ ರೈಸ್ನ ಹಾಕಿ ಅದ್ರ ಮೇಲೆ ಇವಾಗ ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಸೊಪ್ಪು, ಇದಾದಮೇಲೆ ಮತ್ತೆ ಅನ್ನನ ಅದ್ರ ಮೇಲೆ ಹಾಕ್ಕೊಂಡೆ. ಅದ್ರ ಮೇಲೆ ಹಾಕ್ಬಿಟ್ಟು ಮತ್ತೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಈ ಥರ ಹಾಕ್ಬಿಟ್ಟು ಆ ಬಿಸಿ ಹಾಲು ಬರುತ್ತೆ ಅಲ್ವಾ, ಬಿಸಿ ಹಾಲಿಗೆ ಒಂದು 4-5 ಕೇಸರಿ ದಳನ ನೆನೆಸಿಟ್ಕೊಂಡಿದ್ದೆ. ಆ ನೆನೆಸಿಟ್ಕೊಂಡಿರೋ ಕೇಸರಿ ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಮಾಮೂಲಿಯಾಗಿ ಅರಶಿನದ ಪುಡಿನೂ ಕೂಡ ನೀರಲ್ಲಿ ಕಲಿಸ್ಬಿಟ್ಟು ಹಾಕ್ಬೋದು. ಎರಡೂ ಇಲ್ಲಾಂದರೆ ಫುಡ್ ಕಲರ್ ಮಾತ್ರ ಹಾಕ್ಲಿಕ್ಕೆ ಹೋಗ್ಬಿಡಿ, ಅದೇನು ನಮ್ಮ ಹೆಲ್ತ್ಗೆ ಅಷ್ಟೊಂದು ಒಳ್ಳೆಯದಲ್ಲ. ಆಪ್ಷನಲ್ ಆಗಿ ನಾವು ಈ ಥರ ಅರಶಿನದ ಪುಡಿನೋ ಕೇಸರಿ ದಳನೋ ಹಾಕ್ಬಿಟ್ರೆ ಆಯಿತು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಇನ್ನು ಇದಕ್ಕೆ ಮುಖ್ಯವಾಗಿ ಏನು ಅಂತ ಅಂದರೆ, ನಾವು ಆವಾಗಲೇ ಗಂಜಿನ ತೆಗೆದಿಟ್ಕೊಂಡಿದ್ದೆ ಗೊತ್ತಾ, ಅನ್ನದ ಗಂಜಿನ, ಅದನ್ನು ಮೇಲ್ಗಡೆಯಿಂದ ಈ ಥರ ಒಂದು 4-5 ಸ್ಪೂನ್ ಹಾಕ್ಕೊಂಡು. ಬಿರಿಯಾನಿ ರೆಡಿನೇ ಆಯಿತು. ಒಂದು 20 ನಿಮಿಷ ಟೈಮ್ ತಗೊಳುತ್ತೆ ಅಷ್ಟೇ. ನಾನು ವಿಡಿಯೋ ಮಾಡ್ಕೊಂಡು ಮಾಡಿದ್ರಿಂದ ಅರ್ಧ ಗಂಟೆ ಆಯಿತು. ಇಲ್ಲ ನಾವು ಹಂಗೆ ಮಾಡ್ತೀವಿ ಅನ್ನೋರಿಗೆ 20 ನಿಮಿಷ ಸಾಕು. ಇನ್ನು ಈ ಥರ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈ ಪಾತ್ರೆನ ಒಂದು ತವಾನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಹಿಂಗೆ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಬೇಕು. ಫುಲ್ಲು ಲೋ ಫ್ಲೇಮ್ ಮಾಡಿ ಒಂದು 10-12 ನಿಮಿಷ ದಮ್ ಕಟ್ಬಿಟ್ಟು ಬಿಟ್ಬಿಡ್ಬೇಕು. ಮಾಡಿಕೊಂಡ್ರೆ ಬಿರಿಯಾನಿ ರೆಡಿನೇ ಆಗಿಬಿಡುತ್ತೆ. ಟೋಟಲಾಗಿ ಒಂದು 30 ನಿಮಿಷ ಬೇಕಾಗುತ್ತೆ ಅಂತ ಅಂದ್ಕೊಡಿ. ವಿಡಿಯೋ ಏನು ಮಾಡ್ತಿಲ್ಲ, ಹಂಗೆ ಮಾಡ್ಕೊತಾ ಇದ್ದೀವಿ ಅನ್ನೋಂಗಿದ್ರೆ 30 ನಿಮಿಷದಲ್ಲಿ ಆಗೋಗ್ಬಿಡುತ್ತೆ. ತವ ಇಟ್ಬಿಟ್ಟೆ ನಾವು ಹಿಂಗೆ ಇಡಬೇಕು. ಇಲ್ಲಾಂದರೆ ನೇರವಾಗಿ ಹಂಗೆ ಇಟ್ಬಿಟ್ಟು ಲೋ ಫ್ಲೇಮ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಚಿಕನ್ ಎಲ್ಲ ಸೀದೋಗ್ಬಿಟ್ಟಿರುತ್ತೆ, ಮೇಲ್ಗಡೆ ಅನ್ನ ಮಾತ್ರ ಚೆನ್ನಾಗಾಗಿರುತ್ತೆ. ಈ ಥರ ಮಾಡೋದ್ರಿಂದ ಚಿಕನ್ನು ಸಿಯಲ್ಲ, ಮತ್ತು ಅನ್ನನೂ ಕೂಡ ತುಂಬ ಸಾಫ್ಟಾಗಿ ಉದ್ರುದ್ರಾಗಿ ಚೆನ್ನಾಗಿರುತ್ತೆ. ಗಮ್ ಅಂತ ಇದೆ, ಕಲರ್ಫುಲ್ಲಾಗಿ ಕೂಡ ಇದೆ. ಪೂರ್ತಿ ಇದಾಗ್ಬಿಡ್ಲಿ, ಆಮೇಲೆ ತೋರಿಸ್ತೀನಿ. ಅಷ್ಟರಲ್ಲಿ ಒಂಚೂರು ಕಿಚನ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಮ್ಮ ಪಾತ್ರೆ ಎಲ್ಲ ತೊಳ್ಕೊಟ್ಟಿದ್ದಾರೆ. ಪಾತ್ರೆ ಏನು ಜಾಸ್ತಿ ಇಲ್ಲ, 1-2 ಇದೆ, ಅಮ್ಮನೇ ತೊಳಿತಾರೆ. ತರಕಾರಿನೂ ಕೂಡ ಜೋಡಿಸಿದ್ದಾಯಿತು. ಒಂಚೂರು ಈ ಕಡಪಾಕಲ್ಲೆಲ್ಲ ಕ್ಲೀನ್ ಮಾಡ್ಕೊಂಬಿಡೋದು ಅಷ್ಟೇ. ಇನ್ನು ಅದು ಆಗೋ ಅಷ್ಟರಲ್ಲಿ ಫ್ರಿಜ್ಗೆ ತರಕಾರಿನೆಲ್ಲ ಎತ್ತಿಟ್ಬಿಡೋಣ ಅಂತ ಎತ್ತಿಡ್ತಿದ್ದೀನಿ. ಅಮ್ಮ ನೀಟಾಗಿ ತೊಳೆದ್ಬಿಟ್ಟು ಬಟ್ಟೆಲೆಲ್ಲ ಒರೆಸಿ ಆ ಬಾಕ್ಸ್ಗೆ ಹಾಕಿ ಇಟ್ಟಿದ್ರು. ಅವರೇ ಫ್ರಿಜ್ಜಲ್ಲಿ ಕೂಡ ಜೋಡಿಸ್ಬಿಡ್ತಾರೆ. ಇವಾಗ ಹೆಂಗಾಗುತ್ತೆ ಗೊತ್ತಾ, ಈಗ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಜಾಣ ಮಲಗಿರೋ ಸಮಯದಲ್ಲಿ ಮಾಡ್ಕೊತಿರ್ತೀವಿ ಅಮ್ಮ ನಾವು ಇಬ್ಬರು ಒಟ್ಟಿಗೆ ಸೇರಿ. ಈ ಕೆಲಸ ಮಾಡ್ತಿರುವಾಗ ಅವ್ರು ಪಟ್ಟಂತ ಇದ್ಬಿಡ್ತಾರೆ. ಆವಾಗ ಕೆಲಸ ಬಿಟ್ಬಿಟ್ಟು ಜಾಣ ನೋಡ್ಕೊಳ್ಳಿಕ್ಕೆ ಹೋಗಬೇಕು. ಇನ್ನು ಇವತ್ತು ಕೂಡ ಹಂಗೆ ಆಗಿದ್ದು. ಅಮ್ಮ ನೀಟಾಗೆಲ್ಲ ತೊಳೆದು ಬಾಕ್ಸ್ಗೆ ಹಾಕಿಟ್ಟಿದ್ರ. ಇನ್ನೇನು ಎಲ್ಲನೂ ಕೂಡ ಫ್ರಿಜ್ಜಲ್ಲಿ ಎತ್ತಿಡಬೇಕು. ಅಷ್ಟರಲ್ಲಿ ಜಾಣು ಎದ್ರು. ಅಮ್ಮ ಅಲ್ಲಿಗೆ ಹೋಗಿ ಆಟ ಆಡಿಸ್ತಾ ಇದ್ರ. ಸರಿ, ಅನ್ನ ಆಗೋ ಅಷ್ಟರಲ್ಲಿ ಏನೇನು ಎತ್ತಿಟ್ಬಿಡೋಣ, ಆಮೇಲೆ ಅಂತ ಹೋದರೆ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಂಗೆ ಇರುತ್ತೆ, ಅದು ಖಾಲಿನೇ ಇರೋಲ್ಲ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಟೆ. ಇನ್ನು ಅಷ್ಟರಲ್ಲಿ ಈ ಕಡೆ ಅನ್ನ ಕೂಡ ಆಯಿತು ನೋಡಿ. ಇದು ಇನ್ನು ಬಿರಿಯಾನಿನ ತೋರಿಸ್ತಾ ಇದ್ದೀನಿ ನೋಡಿ, ನೀಟಾಗಿ ಉದ್ರುದ್ರಾಗಿ ಆಗಿದೆ. ಆಗಲೇ ಹೇಳ್ದಂಗೆ ತವಾ ಮೇಲೆ ಇಡಬೇಕು ನೀವು. ಆದಷ್ಟು ತವಾ ಮೇಲೆ ಇಡದೆ ಡೈರೆಕ್ಟಾಗಿ ಹಂಗೆ ಇಟ್ಟರೆ ಕೆಳಗಡೆ ಚಿಕನ್ ಎಲ್ಲ ಸೀದೋಗ್ಬಿಟ್ಟಿರುತ್ತೆ. ತವಾ ಮೇಲೆ ಇಟ್ಟಿರೋದ್ರಿಂದ ನೋಡಿ, ಚಿಕನ್ ಒಂಚೂರು ಕೂಡ ಸೀದಿಲ್ಲ. ಅನ್ನನೂ ಚೆನ್ನಾಗಾಗಿದೆ, ಚಿಕನ್ನು ಕೂಡ ಸಾಫ್ಟಾಗಿ ಬೆಂದ್ಕೊಂಡಿದೆ. ಇನ್ನು ಫಸ್ಟು ಒಪ್ಪಿಗೆ ಹಾಕ್ಬಿಡೋಣ ಅಂತೇಳಿ ಒಂದು ಪ್ಲೇಟ್ಗೆ ಹಾಕ್ಕೊಡ್ತಾ ಇದ್ದೀನಿ. ಈ ಬಿರಿಯಾನಿ ಈ ಥರ ಉದ್ರುದ್ರಾಗಿದ್ದರೆ ಒಂಥರ ಚೆನ್ನಾಗಿರುತ್ತೆ.
ಚೆನ್ನಾಗಿರುತ್ತೆ. ಇನ್ನು ಕಲರ್ ನೀವು ನೋಡ್ತಿರ್ಬೋದು, ಫುಡ್ ಕಲರ್ ಹಾಕೋದೇ ಬೇಡ. ಈ ಥರ ಕೇಸರಿ ದಳನೋ ಅಥವಾ ಮನೇಲಿ ಅರಶಿನದ ಪುಡಿನೋ ಹಾಕ್ಬಿಟ್ರೆ ಕಲರ್ಫುಲ್ ಆಗಿ ಕೂಡ ಬರುತ್ತೆ. ಮಮ್ಮಿ ಬಿರಿಯಾನಿ ಮಾಡೈತಿ ನನಗೋಸ್ಕರ. ಟೇಸ್ಟ್ ನೋಡಿ ಹೇಳಪ್ಪು, ಸ್ವಲ್ಪ ಹೊಸ ಥರ ಟ್ರೈ ಮಾಡಿರೋದು. ಜಾನು, ನೀವು ಬಿರಿಯಾನಿ ತಿಂತೀರಾ? ಇಷ್ಟೊತ್ತು ಮಲಗಿದ್ರು, ಪಟ್ಟಂತ ಕಂಡುಬಿಟ್ಬಿಟ್ರು ನನ್ನ ಕೈಗೆ ಬಂದ ತಕ್ಷಣ. ಬಿರಿಯಾನಿ ಗಮನ ನಮ್ಮ ಮಾಡಿರೋದಪ್ಪ ಅಂತ. ಹೌದಪ್ಪ. ಏನಿನ್ನ ಮಾಂಸ ಎಲ್ಲ ಬಿಸಿ ಬಿಸಿ ಐತೆ. ಹಾಂ, ಅದು ಆ ಪಾತ್ರೆಯಲ್ಲಿ ಹಂಗೇನೆ. ಹೈದರಾಬಾದಿ ಹೋಟ್ಲು. ನಿಜ ಚೆನ್ನಾಗಿದೆಯಾ? ಚಿಕನ್ನು ಅದೇ ತಿಂತಾ ಇದ್ದೀನಿ. ಸೂಪರ್ ಆಯ್ತು. ಚೆನ್ನಾಗಿದೆಯಾ? ಸೇಮ್ ಹೋಟ್ಲೆ. ಹೌದಾ? ಹೋಟ್ಲಿಂದ ತರಿಸ್ತಾ? ಇಲ್ಲ. ಓ, ಇಷ್ಟೊಂದು ಅಲ್ಲ, ಹಂಗೆ ಮಾಡಿದ್ದ ಏನೋ ಅಂತ. ಹೋಟ್ಲಲ್ಲಿ ತರಿಸ್ಬಿಟ್ಟು ಹಾಂ, ಸುಮ್ಮನೆ ಒಂಚೂರು ಬೇಯಿಸ್ಬಿಟ್ಟು ಹಾಂ, ಮಾಡಿದ್ಯಾನೋ ಅಂತ. ಆಹಾ ಹಾ ಹಾ. ಆಯಿತು. ಇಷ್ಟ ಆಯ್ತಾ? ಸೂಪರ್ ಆಯಿತು. ತಿನ್ನೋಡ ಮೇಲೆ ಗೊತ್ತಾಯ್ತು. ಜಾನು, ನೀವು ತಿಂತೀರಾ ಜಾನು? ಅವನು ಎಲ್ಲೋ ನೋಡ್ತಾರ ಅವರು. ಇವರು ಲೈಟ್ ಆನ್ ಮಾಡಿದೀವಲ್ಲ, ಏನಿದು ಇಷ್ಟು ದೊಡ್ಡ ಲೈಟು ಅಂತ. ಪಾಪ ಹಾಂ, ಪಾಪ ಎಲ್ಲಿ ಡಾಡು? ಎಲ್ಲಿ ಮಗನೇ ಡಾಡು? ಎಲ್ಲಿ ಒಳ್ಳೆ ಡಾಡು? ಆಹಾ, ಕ್ಯಾಮ್ರಾ ನೋಡಿದ ತಕ್ಷಣ ಸ್ಮೈಲ್ ಬರುತ್ತೆ ನಿಮಗೆ ಅಲ್ಲ? ಸ್ಮೈಲ್ ಬಂದ್ಬಿಡುತ್ತೆ. ಬಿರಿಯಾನಿ ತಿಂತೀರಾ ನೀವು? ತಿಂತೀರಾ? ಒಂಚೂರು ತರಲ? ಒಂದೇ ಒಂದು ತುತ್ತು ತಿಂಬಿಡಿ. ಟೇಸ್ಟ್ ನೋಡಿ. ಡಾಡಿ ಇವಾಗ ಟೇಸ್ಟ್ ನೋಡಿ ಹೇಳ್ತಾರಲ್ಲ, ಹಂಗೆ ನೀವು ಹೇಳಿ. ಕಾಮಿಡಿ ಮಾಡ್ತೀಯಲ್ಲಮ್ಮ ಅಂತ ನಗ್ತಾ. ಯಾವಾಗ ಮಗನ ನೀವು ಹೇಳೋದಂಗೆಲ್ಲ? ಆವಾಗ ಮಮ್ಮಿ ಯಮ್ಮಿ ಆಗಿದೆ ಅಂತ ಹೇಳೋದು ಆವಾಗ. ಏನು ಖುಷಿ ಆಗ್ತಿದೆ? ಕ್ಯಾಮ್ರಾ ನೋಡಿ ಖುಷಿ ಆಗ್ತಿದೆ. ಹೌದಾ? ಆವು ಭಾಷೆ. ಅಯ್ಯಯ್ಯೋ. ಇದೇನು ಗಿಡ ಮರ ಎಲ್ಲ ಹಾಕ್ತಿದ್ಯಲ್ಲ? ಗಿಡ ಮರ? ಕಸ್ತೂರಿ ಮೇಥಿ. ಅದೆಲ್ಲ ಹಾಕಿದ್ರೇನೆ ಅಪ್ಪು ಇವಾಗ ಹೇಳ್ದಲ್ಲ, ಅಂದರೆ ಯಮ್ಮಿ ಆಗಿದೆ, ಟೇಸ್ಟಿ ಆಗಿದೆ ಅಂತ. ಅದೆಲ್ಲ ಹಾಕಿದ್ರೇನೆ. ಏನು ಹಾಕ್ದಂಗೆ ಮಾಡಿದ್ರೆ ಅದು ಹೆಂಗೆ ಚೆನ್ನಾಗಿರುತ್ತೆ? ಇವ್ರಿಗೆ ಹೆಂಗೆ ಅಂದರೆ ಟೇಸ್ಟು ಚೆನ್ನಾಗಿರಬೇಕು, ಆಮೇಲೆ ಅದಕ್ಕೇನು ಹಾಕಿರಬಾರ್ದು. ಏನಂತಾರೆ ನೋಡಿ, ಅದೇ ಏನಾದರೂ ಒಂದು ಬಟ್ಟೆಲಿ ಕಟ್ಟಿ ಹಾಕಿ ಎಲ್ಲ ತೆಗ್ದು ಬಿಸಾಕ್ಬಿಡ್ಬೇಕು. ಸ್ಪೈಸಸ್ ಏನೋ ಹಂಗೆ ಮಾಡ್ಬೋದು, ಸರಿ ಒಪ್ಕೋತೀನಿ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಅದನ್ನು ಹಂಗೆ ಮಾಡ್ಲಿಕ್ಕಾಗುತ್ತಾ? ಅದನ್ನು ಹಂಗೆ ಮಾಡು ಅಂತಾರೆ ಇವರು. ಅದನ್ನು ತಿನ್ನಲ್ಲ. ಒಟ್ಟಿನಲ್ಲಿ ನಮಗೆ ಕೆಲಸ ಕಷ್ಟ ಆಗಬೇಕು, ಇವ್ರಿಗೆ ತಿನ್ಲಿಕ್ಕೆ ಈಸಿ ಆಗಬೇಕು, ಟೇಸ್ಟ್ ಚೆನ್ನಾಗಿರ್ಬೇಕು. ಚೆನ್ನಾಗಿ ಬಂದಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ? ಬೇಗನೂ ಆಗೋಗ್ಬಿಡುತ್ತೆ, ಆಮೇಲೆ ಒಂಥರ ಡಿಫ್ರೆಂಟಾಗಿ ಟೇಸ್ಟು. ನಾನೊಂದು ಸ್ವಲ್ಪ ಆವಾಗಲೇ ಒಂಚೂರು ಟೇಸ್ಟ್ ಮಾಡಿ ನೋಡಿದೆ, ನನಗೆ ಸ್ವಲ್ಪ ಉಪ್ಪು ಜಾಸ್ತಿ ಆಯ್ತೇನೋ ಅಂತ ಅನ್ನಿಸ್ತಾ ಇತ್ತು. ಹಂಗಾಗಿ ಒಂದು ಸ್ಪೂನ್ ತಿಂದು ನೋಡಿದ್ನ, ಎಲ್ಲ ಕರೆಕ್ಟಾಗಿತ್ತು. ಇನ್ನು ಅಮ್ಮ ಇಲ್ಲ ಇವಾಗ, ಅವ್ರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ. ಅವ್ರು ಬಂದಾಗ ನೋಡಬೇಕು. ಅವ್ರು ಈ ಥರದ್ದು ರೈಸೆಲ್ಲ ಅಷ್ಟು ಇಷ್ಟಪಡಲ್ಲ, ಅದು ಬಿರಿಯಾನಿ ಇಷ್ಟಪಡ್ತಾರ ಏನು ಅಂತ. ನೀವು ಮಾತಾಡ್ತೀರಾ? ಹಾಂ, ನೋಡಿ. ಹಾಂ, ಸೊಂಟ ಎತ್ತುತ್ತಾರೆ ಮೇಲೆ, ಎತ್ಕೊಳ್ಳಿ ಅಂತ ಹಿಂಗೆ. ಹಾಂ, ಆಗಲ್ಲ ಮಗನೆ.
ಇನ್ನು ಊಟ ಆದಮೇಲೆ ಅಪ್ಪು ಸ್ವಲ್ಪ ಜನ ಜೊತೆ ಆಡ್ತಾಯಿದ್ರು. ಮಳೆ ಕೂಡ ಒಂಚೂರು ಜಾಸ್ತಿ ಬರ್ತಾಯಿತ್ತು ಮಧ್ಯಾಹ್ನ. ಹಾಗಾಗಿ ಈ ಮನೆ ಭಾನುವಾರ ಅಲ್ವಾ, ಅವ್ರದ್ದು ಏನು ಕೆಲಸ ಇರಲ್ಲ, ಇನ್ನು ಶಾಪ್ ಅಷ್ಟೇ. ಶಾಪಲ್ಲಿ ಕಸ್ಟಮರ್ ಸ್ವಲ್ಪ ಕಡಿಮೆ ಇರ್ತಾರೆ ಈ ಥರ ಹನಿ ಬೀಳೋ ಟೈಮಲ್ಲೆಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ಆಡಿಸ್ಬಿಟ್ಟು ನಿಧಾನಕ್ಕೆ ಹೋಗ್ತೀನಿ ಅಂತೇಳಿ ಅವರು ಮನೇಲೇ ಇದ್ದರು. ಹಾಗೆ ಕೆಲವೊಮ್ಮೆ ಏನು ಗೊತ್ತಾ, ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಆ ನೆಗೆಟಿವ್ ಕಮೆಂಟ್ಸ್ನೆಲ್ಲ ನಾವು ಒಂದೊಂದ್ಸಲ ಡಿಲೀಟ್ ಮಾಡಿಬಿಟ್ಟಿರ್ತೀವಿ ನೋಡದೇ ಇದ್ದಾಗ ಡಿಲೀಟ್ ಮಾಡ್ಲಿಕ್ಕೆ ಹೋಗಿರಲ್ಲ, ಹಂಗೆ ಇರುತ್ತೆ. ಇತ್ತೀಚೆಗಂತೂ ಸ್ವಲ್ಪ ಸಮಯನೇ ಸಿಗ್ತಿಲ್ಲ ಅಲ್ವಾ, ಹಂಗೆ ಕಮೆಂಟ್ಸ್ ಕಡೆ ಎಲ್ಲ ಗಮನ ಕೊಡಲಿಕ್ಕೆ ಆಗ್ತಾಯಿಲ್ಲ. ಯಾವಾಗ ಫ್ರೀ ಆಗುತ್ತೆ ನೋಡಿ ಆ ಟೈಮಲ್ಲಿ ನೋಡ್ತಿರ್ತೀನಿ. ಇವಾಗ ಈ ಮಧ್ಯದಲ್ಲಿ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಿರುತ್ತಲ್ಲ, ಅದು ಡಿಲೀಟ್ ಆಗಿರಲ್ಲ. ಅದನ್ನು ಬೇರೆಯವ್ರು ನೋಡಿದಾಗ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರ, ಶಿಲ್ಪ ಅಷ್ಟೊಂದೆಲ್ಲ ನೆಗೆಟಿವ್ ಕಮೆಂಟ್ಸ್ ಬಂದಿದೆ, ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ, ನೀವೇನಾದ್ರೂ ರಿಯಾಕ್ಟ್ ಮಾಡಿದ್ರೇ ಅವರು ಕೂಡ ಸೈಲೆಂಟ್ ಆಗೋದು, ಇಲ್ಲಾಂದರೆ ಮತ್ತೆ ಅದೇ ಥರ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಅಂತ. ಯೂಟ್ಯೂಬ್ ಕಮೆಂಟ್ಸ್ ಸೆಕ್ಷನಲ್ಲೂ ಕೂಡ ಕೆಲವೊಬ್ರು ಹಂಗೆ ಮಾಡಿದ್ದೀರ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳ್ತಾ ಇದ್ರಿ. ನಾನೇನಕ್ಕೆ ಇತ್ತೀಚೆಗೆ ಆ ಕಮೆಂಟ್ಸ್ಗಳ ಬಗ್ಗೆ ಮಾತಾಡ್ತಿರ್ಲಿಲ್ಲ ಅಂತ ಅಂದರೆ, ಇವಾಗ ನೋಡಿ, ನಮ್ಮನ್ನು ಯಾರಾದರೂ ಒಬ್ಬರು ಇಷ್ಟಪಟ್ಟರು ಅಂತ ಅಂದ್ಕೊಳ್ಳಿ. ಈಗ ನಿಮಗೆ ಆಗಿರ್ಬೋದು, ನಿಮಗೆ ಯಾರೋ ಒಬ್ಬರು ಇಷ್ಟ ಆಯಿತು ಅಂದರೆ ಅವ್ರೇನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ನಿಮಗೇನದು ದೊಡ್ಡ ತಪ್ಪು ಅಂತ ಅನಿಸಲ್ಲ. ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ನಾಜೂಕಿಂದನೇ ಹೇಳ್ತೀರಾ. ಅದನ್ನು ಅವರು ಕೂಡ ಅರ್ಥ ಮಾಡ್ಕೊಳ್ಬೋದು, ಇಲ್ಲಾಂದರೆ ಬಿಡ್ಬೋದು. ಇವಾಗ ಯಾರಾದರೂ ಒಬ್ಬರು ನಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅವ್ರು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದು ನಮಗೆ ಕೆಟ್ಟದಾಗೆ ಕಾಣಿಸುತ್ತೆ. ಅದಕ್ಕೆ ನಾವು ಏನೂ ಮಾಡಲಿಕ್ಕಾಗಲ್ಲ ಆಯಿತಾ. ಕೆಲವೊಬ್ರಿಗೆ ನಾವು ಇಷ್ಟ ಆಗಿರಲ್ಲ, ಅದಕ್ಕೆ ಆ ಥರ ಕಮೆಂಟ್ಸ್ ಮಾಡ್ತಿರ್ತಾರೆ. ಕೆಲವೊಬ್ರಿಗೆ ನಾವು ಇಷ್ಟ ಆಗಿರ್ತೀವಿ, ಆವಾಗ ಏನು ಗೊತ್ತಾ, ಒಳ್ಳೆ ರೀತಿಯೇ ಕಮೆಂಟ್ಸ್ ಮಾಡ್ತಾರೆ. ಏನೂ ಮಾಡಲಿಕ್ಕಾಗಲ್ಲ, ಎಲ್ಲನೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ತುಂಬ ಹರ್ಟ್ ಆಗೋ ಕಮೆಂಟ್ಸ್ ಏನಾದರೂ ಬಂದರೆ ಡಿಲೀಟ್ ಮಾಡಿಬಿಟ್ಟಿರ್ತೀನಿ ನಾನು. ನೋಡಿ ಆ ಥರ ಏನಾದರೂ ಇದ್ದರೆ, ನೋಡಿಲ್ಲ ಅಂದ್ರೂ ಕೂಡ ಇತ್ತೀಚೆಗೆ ನಾನು ತಲೆ ಜಾಸ್ತಿ ಕೆಡಿಸ್ಕೊಳ್ಲಿಕ್ಕೆ ಹೋಗ್ತಾಯಿಲ್ಲ. ಹಾಗೆ ಇನ್ನೊಂದು ಕಮೆಂಟ್ ಇತ್ತೀಚೆಗೆ ನಂಗೆ ತುಂಬಾ ಬೇಜಾರು ಮಾಡಿಬಿಡ್ತು ಆಯಿತಾ. ಏನಂದರೆ, ನನ್ನ ತಮ್ಮಂದಿರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ, ಈ ಥರ ಆಯಿತು ಅಂತೇಳಿ. ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದು ಏನಕ್ಕೆ ಅಂದರೆ, ಯಾರಾದ್ರೂ ಗಾಡಿ ಓಡಿಸ್ತಿರ್ಬೇಕಾದ್ರೆ ಈಗ ಜೋರಾಗಿ ಓಡಿಸೋರು ಕೂಡ ಮನೇಲಿರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಅರ್ಥ ಆಗಲಿ, ಒಂಚೂರು ಜೀವದ ಮೇಲೆ ಆಸೆ ಇರಲಿ ಅನ್ನೋದೊಂದು ಕಾರಣಕ್ಕೆ ಶೇರ್ ಮಾಡಿಕೊಂಡೆ. ಅದರಲ್ಲಿ ಯಾವ ಥರ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಎಷ್ಟು ಕೆಟ್ಟ ಮನಸ್ಥಿತಿ ಇರುತ್ತೆ ಕೆಲವೊಬ್ರಿಗೆ ಅಂತ ಅಂದರೆ, ನಿಜವಾಗ್ಲೂ ನಾವು ಏನಂದರೆ ಏನು ಹೇಳಲಿಕ್ಕಾಗಲ್ಲ ಇಂಥ ಜನಗಳಿಗೆ. ಆ ಪುಟ್ಟ ಮಗು ಬಗ್ಗೆನೂ ಮಾತಾಡ್ತಾರೆ ನೋಡಿ. ನನ್ನ ತಮ್ಮನ ಬಗ್ಗೆ ಮಾತಾಡಲಿ, ನನ್ನ ತಮ್ಮ ದೊಡ್ಡವನು, ನಾವು ದೊಡ್ಡವರು, ನನ್ನ ಬಗ್ಗೆ ಮಾತಾಡಲಿ, ಅಪ್ಪ ಬಗ್ಗೆ ಮಾತಾಡಲಿ. ಆ ಪುಟ್ಟ ಮಗು ಏನು ಮಾಡಿತ್ತು, ಆ ಮಗುಗೂ ಈ ಥರ ಕೆಡಕನ್ನ ಬಯಸ್ತಾರೆ ಅಂದರೆ ಕೆಲವೊಬ್ಬರು ಮನಸ್ಥಿತಿ ಯಾವ ಥರ ಇರ್ಬೋದು ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ಮಗುನೇ ಬಿಡಲ್ಲ ಅಂತ ಅಂದಮೇಲೆ ನಮ್ಮನ್ನು ಬಿಡ್ತಾರ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರ. ಈ ಕಮೆಂಟ್ಸ್ ಅಂತೂ ನಂಗೆ ತುಂಬಾ ಬೇಜಾರು ಮಾಡಿಬಿಡ್ತು. ಹೆಂಗೆ ಅನ್ನಿಸ್ತು ಅಂತ ಅಂದರೆ, ಇವ್ರ ಮನೇಲಿ ಯಾರೂ ಕೂಡ ಮಕ್ಕಳೇ ಇರಲ್ವಾ, ಅವ್ರ ಮನೆ ಮಕ್ಕಳು ನೋಡಿದಾಗ ನಮ್ಮನೆ ಮಗುನೂ ಅದೇ ಥರ ಅಂತ ಅನ್ಸಲ್ವ ಇವ್ರಿಗೆ ಅಂತ ಅನ್ನಿಸ್ತು. ಅದು ಕೂಡ ಅವರು ಹೆಣ್ಮಗು ಆಯಿತಾ ಕಮೆಂಟ್ ಮಾಡಿರೋರು, ಅವ್ರಿಗೆ ಹಿಂಗೆಲ್ಲ ಮಾತಾಡ್ಲಿಕ್ಕೆ ಅದು ಹೆಂಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ. ನೀವೇ ಯೋಚನೆ ಮಾಡಿ, ಇಷ್ಟು ಕೆಟ್ಟದಾಗೂ ಕೂಡ ಕೆಲವೊಮ್ಮೆ ಕಮೆಂಟ್ಸ್ ಬರುತ್ತೆ. ಎಲ್ಲದಕ್ಕೂ ಕೂಡ ನಾನು ಎಷ್ಟು ಅಂತೇಳಿ ಆನ್ಸರ್ ಮಾಡಲಿ, ಎಷ್ಟು ಅಂತ ರಿಪ್ಲೈ ಮಾಡಲಿ, ಅದಕ್ಕೆಲ್ಲನೂ ಡಿಲೀಟ್ ಮಾಡಿಬಿಡೋದು. ಇಂಥ ಕಮೆಂಟ್ಗಳನ್ನ ಮಾಡಿದಾಗ ಅದು ನಾವು ನೋಡಿದಾಗ ನಮ್ಗೆ ಹೆಂಗೆ ಅನ್ನಿಸ್ಬೋದು, ನೀವು ಒಂದು ಕ್ಷಣ ಯೋಚನೆ ಮಾಡಿ. ಒಬ್ರಿಗೆ ನಿಮಗೆ ಒಳ್ಳೇದು ಮಾಡಲಿಕ್ಕಾಗಿಲ್ಲ ಅಂದರೂ ಕೂಡ ತೊಂದರೆ ಇಲ್ಲ ಆಯಿತಾ. ದಯವಿಟ್ಟು ಕೆಟ್ಟದ್ದು ಮಾತ್ರ ಬಯಸ್ಲಿಕ್ಕೆ ಹೋಗಬೇಡಿ. ನನ್ನ ವಿಡಿಯೋಸ್ ನಿಮಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದರೆ ನೋಡಬೇಡಿ. ನನಗಿಂತ ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡೋರು ಸುಮಾರು ಜನ ಇದ್ದಾರೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ವಿಡಿಯೋ, ಅದನ್ನು ನೀವು ನೋಡಿ. ಅವರಿಗಾದರೂ ಅಟ್ಲೀಸ್ಟ್ ಒಳ್ಳೇದನ್ನ ಬಯಸಿ. ಸುಮ್ಮನೆ ನಾನು ಇಷ್ಟ ಇಲ್ಲ ಅಂತ ಅಂದಮೇಲೆ ವಿಡಿಯೋ ನೋಡೋದು ಯಾಕೆ, ಈ ಥರ ಮನಸ್ಸಿಗೆ ನೋವಾಗೋ ಥರ ಕಮೆಂಟೆಲ್ಲ ಮಾಡೋದು ಯಾಕೆ ಅಲ್ವಾ. ಏನು ಹೇಳಬೇಕು ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಈಗಾಗಲೇ ನಮ್ಮ ಮನೇಲಿ ಈ ಸುದ್ದಿಗಳನ್ನ ಕೇಳಿ ಎಲ್ರಿಗೂ ಸಾಕಾಗ್ಬಿಟ್ಟಿದೆ. ಅಂಥದ್ರಲ್ಲಿ ಇಂಥ ಕಮೆಂಟ್ಸ್ಗಳನ್ನೆಲ್ಲ ನೋಡಿದಾಗ ಎಷ್ಟು ಮನಸ್ಸಿಗೆ ಹಿಂಸೆ ಆಗುತ್ತೆ ಗೊತ್ತಾ, ಜೊತೆಗೆ ಭಯನೂ ಆಗುತ್ತೆ. ಮುಂದೆ ಏನಾಗುತ್ತಪ್ಪ, ಏನು ಕತೆನೋ ಅಂತ ಹೇಳ್ಬಿಟ್ಟು. ಸ್ವಲ್ಪನಾದರೂ ಮನುಷ್ಯತ್ವ ಇದ್ದರೆ ಅರ್ಥ ಮಾಡ್ಕೊಳ್ಳಿ ಆಯಿತಾ. ನಾನು ಏನಕ್ಕೆ ಸ್ಕ್ರೀನ್ ಮೇಲೆ ಅವ್ರ ಐಡಿ ಸಮೇತ ಹಾಕಿದ್ದೀನಿ ಅಂತ ಅಂದರೆ, ಅವ್ರಿಗೆ ಒಂಚೂರು ಅರ್ಥ ಆಗಬೇಕು. ಈ ಥರ ಇನ್ನೊಬ್ರಿಗೆ ಯಾವತ್ತೂ ಕೂಡ ಕೆಡಕನ್ನ ಬಯಸ್ಲಿಕ್ಕೆ ಹೋಗಬಾರ್ದು ಅವರು. ಇವಾಗಾದರೂ ಒಂಚೂರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಅವ್ರ ಐಡಿನ. ಏನು ಹೇಳಬೇಕು ಇಂಥ ಜನಗಳಿಗೆ, ನನಗೆ ನಿಜವಾಗ್ಲೂ ಅರ್ಥನೇ ಆಗ್ತಾಯಿಲ್ಲ. ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿದರೆ ಲೈಕ್ ಮಾಡಿ. ಹಾಗೆ ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಬಾಯ್.